ಸ್ನೇಹಿತರೆ ನಮಸ್ಕಾರ. ಸೊ ಇಲ್ಲಿ ನೋಡಿ, ನ್ಯಾಯಬೆಲೆ ಅಂಗಡಿ ಅಂದರೆ ನಮ್ಮ ಗೌರ್ಮೆಂಟ್ ಸರ್ಕಾರ ಓಕೆ ನಮ್ಮ ಹತ್ರ ಓಟ್ ಹಾಕ್ಸ್ಕೊಳ್ಳುತ್ತೆ, ಅಕ್ಕಿ ಕೊಡ್ತೀನಿ ಅಂತ ಹೇಳುತ್ತೆ. ಅಕ್ಕಿ ಕೊಡ್ತೀನಿ ಅಂತ ಹೇಳಿ ದಿನಗಟ್ಟಲೆ ಗಂಟೆಗಟ್ಟಲೆ ಈ ಥರ ನಿಲ್ಲಿಸ್ತಾರೆ. ಅಂದರೆ ಈ ಟೆಕ್ನಾಲಜಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಈ ಡೆವಲಪ್ಮೆಂಟ್ ಆಗಿರೋ ಟೆಕ್ನಾಲಜಿಲಿ ನೋಡಿ ಎಷ್ಟು ಉದ್ದ ಕ್ಯೂ ನಿಂತಿದ್ದಾರೆ. ಓಕೆನಾ, ಎಷ್ಟು ಟೈಮ್ ವೇಸ್ಟು. ಓಕೆ, ಇವ್ರು ನಿಂತಿರೋ ಟೈಮಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಅಷ್ಟಿಟ್ಟು ಒಂದು 300-500 ರೂಪಾಯಿ ದುಡಿತಾರೆ. ಓಕೆ, ಇಷ್ಟು ಟೆಕ್ನಾಲಜಿ ಇರುವಾಗ ಓಕೆನಾ, ಗಂಟೆಗಟ್ಟಲೆ ಬಂದು ನೆನ್ನೆ ದಿನವೂ ಇದೇ ಥರ ನಿಂತ್ಕೊಂಡಿದ್ರು, ಇವತ್ತು ಸುಧಾ ಇದೇ ಥರ ನಿಂತ್ಕೊಂಡಿದ್ದಾರೆ. ಓಕೆ, ನೋಡಿ, ಓಟ್ ಹಾಕ್ಸ್ಕೋಬೇಕಾದ್ರೆ ಮನೆ ಹತ್ರ ಬಂದು ಕೈ ಮುಗಿದು ಕಾಲು ಮುಗಿದು ಓಕೆನಾ ಓಟ್ ಹಾಕಿ ಅಂತ ಓಟ್ ಹಾಕಿ ಗೆಲ್ಲಿಸ್ತಾರೆ. ಓಟ್ ಹಾಕಿದ್ಮೇಲೆ ಈ ಥರ ಬಂದು ಬೀದಿಗೆ ನಿಲ್ಲಿಸ್ತಾರೆ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಓಕೆನಾ, ನೋಡಿ ಯಾವ ಥರ ಬಂದು ಕೂತ್ಕೊಂಡಿದ್ದಾರೆ. ಓಕೆನಾ, ಒಂದಷ್ಟು ಜನ ನಾವು ವಿಚಾರಿಸೋಣ. ಎಷ್ಟು ಗಂಟೆಯಿಂದ ನಿಂತಿದ್ದೀರಮ್ಮ? 3 ಗಂಟೆಯಿಂದ ನಿಂತಿದ್ದೀರಾ? ಯಾವಾಗಲೂ ಇದೇ ಗೋಳೆ. ಓಕೆನಾ, ಯಾವ ಏರಿಯಮ್ಮ ಇದು? ಯಾವ ವಾರ್ಡ್ ಬರ್ತದೆ? ತಿಗುಡ್ರುಪಾಳ್ಯ ಬರುತ್ತೆ. ಓಕೆನಾ, 3 ಗಂಟೆಯಿಂದ ನಿಂತ್ಕೊಂಡಿದ್ದೀರಾ. ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತಮ್ಮ ಇದು? ಅಕ್ಕಿ ಕೊಡೋದಕ್ಕೆ ಎಷ್ಟೊತ್ತಾಗುತ್ತೆ? 7 ಗಂಟೆಗೆ ಲಾಸ್ಟು. 7 ಗಂಟೆ ಅಕ್ಕಿ ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ಇಲ್ಲ. ಸರ್ವರ್ ಇಲ್ಲ ನೋಡಿ. ಸರ್ವರ್ದು ಪ್ರಾಬ್ಲಮ್ಮು. ಕೊಡೋರ್ದು ಏನು ಪ್ರಾಬ್ಲಮ್ಸ್ ಇಲ್ಲ, ಬೇಗ ಕೊಟ್ಬಿಡ್ತಾರೆ. ಓಕೆನಾ, ಸರ್ವರ್ದು ಪ್ರಾಬ್ಲಮ್ಸ್ ಇದೆ ನೋಡಿ. ಓಕೆ, ಹೇಳಿ ಅಮ್ಮ, ಹೇಳಿ ನಿಮ್ಮ ಪ್ರಾಬ್ಲಮ್. ಓಕೆ, ನೋಡಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಓಕೆ ಇಷ್ಟು ಟೆಕ್ನಾಲಜಿ ಮುಂದುವರೆದಿದ್ರು ಸುಧಾ ಓಕೆ ಸರ್ವರ್ ಪ್ರಾಬ್ಲಮ್ ಅಂತೆ. ಓಕೆನಾ, ಬೇರೆ ಏನೇನಕ್ಕೋ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಓಕೆ, ಗಂಟೆಗಟ್ಟಲೆ ತೊಗೊಬಂದು ಇಲ್ಲಿ ನಿಲ್ಲಿಸ್ತಾರೆ. ಓಕೆನಾ, ಇದನ್ನು ಅರ್ಥ ಮಾಡ್ಕೊಬೇಕು. ಓಕೆನಾ, ಅಟ್ಲೀಸ್ಟು ತಿಂಗಳಲ್ಲಿ ಓಕೆ ಇನ್ನು 20 ದಿನ ಅಕ್ಕಿ ಕೊಡೋ ಥರ ಆಗಬೇಕು. ಆವಾಗ ಏನಾಗ್ತದೆ, ಒಂದು ದಿವಸಕ್ಕೆ ಒಂದು 50 ಜನಕ್ಕೆ ಕೊಟ್ಟರೆ ಆರಾಮ್ಸೆ ಒಂದು 300-400 ಜನ ಇರ್ತಾರೆ ಒಂದು ಡಿಬ್ಬೋದಲ್ಲಿ. ಓಕೆನಾ, ಡಿವೈಡೆಡ್ ಮಾಡಿಕೊಟ್ರೆ 50 ಜನಕ್ಕೆ ಈ ಥರ ಕ್ಯೂ ನಿನ್ನೋದು ಅವಶ್ಯಕತೆಯೂ ಇರೋದಿಲ್ಲ. ಓಕೆನಾ, ಈ ಥರ ಪ್ರಾಬ್ಲಮ್ಮು ಸುಧಾ ಇರೋದಿಲ್ಲ. ಈ ಸರ್ಕಾರದವರು ಓಕೆನಾ ಈ ಅಕ್ಕಿ ಕೊಡೋರನ್ನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಓಕೆನಾ, ಓಟ್ ಹಾಕ್ಸ್ಕೊಳ್ತೀರಾ, ಅದೇ ಥರ ಏನು ಅಕ್ಕಿ ಕೊಡ್ತೀರಾ ಅದನ್ನು ಕರೆಕ್ಟಿಗೆ ಕೊಡಿ. ಈ ಥರ ಟೈಮ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಓಕೆನಾ, ಇದನ್ನು ಸಿದ್ದರಾಮಯ್ಯ ಅವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ವಿಡಿಯೋನ ಮುಟ್ಟಿಸಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಜನಗಳನ್ನ ಎಜುಕೇಟೆಡ್ ಮಾಡೋದಕ್ಕೋಸ್ಕರ ಜನರ ಧ್ವನಿ ಅಂತ ಓಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ನೋಡಿ ಚೆನ್ನಾಗಿದೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ. ಯಾಕಂದರೆ ಈ ವಿಷಯಗಳನ್ನ ಎಲ್ಲರೂ ಸುಧಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಾನು ಒಳ್ಳೊಳ್ಳೆ ಕಂಟೆಂಟನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿದೆ ಅನಿಸಿದ್ರೆ 4 ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.